ವಂದನೆಗಳು ಆಂಟಿ. ವಂದನೆ ಸರಿ, ಸರ್. ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸುವುದಾದರೆ ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಕರ್ತನೆ, ಮುಂಜಾನೆ ವೇಳೆಯಲ್ಲಿ ನಮ್ಮೆಲ್ಲರನ್ನು ಈ ರೀತಿಯಾಗಿ ಸೇರಿಸಿದಕ್ಕಾಗಿ ನಿಮಗೆ ವಂದನೆಗಳು. ನಿಮ್ಮ ಮಾತುಗಳನ್ನು ನಾವು ಕೇಳಲು ಹೇಳಲು ಸಿದ್ಧರಾಗುತ್ತಿರುವಾಗ ನಿಮ್ಮ ಆತ್ಮನ ಸಹಾಯವನ್ನು ನಮಗೆ ಕೊಟ್ಟು ನಡೆಸಿ, ವ್ಯರ್ಥವಾದ ಆಲೋಚನೆಗಳು, ವ್ಯರ್ಥವಾದಂತಹ ಲೌಕಿಕವಾದಂತಹ ಆಲೋಚನೆಗಳನ್ನು ನಮ್ಮ ಹೃದಯದಲ್ಲಿಟ್ಟುಕೊಳ್ಳದೆ ನಿಮ್ಮ ಆಲೋಚನೆಗಳಿಂದ ನಾವು ಮುಂದಕ್ಕೆ ಸಾಗಲು ನಮಗೆ ಸಹಾಯ ಮಾಡಿ. ಹಾಗೆ ನೀವು ಮಾಡಿ ನಡೆಸುತ್ತೀರೆಂಬುದಾಗಿ ನಂಬುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಮತ್ತೊಂದು ಆವೃತ್ತಿ ಸೇರಿ ಬಂದಂತಹ ಎಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ಪ್ರೇರೆ, ಸತ್ಯವೇದದಲ್ಲಿ ದೇವರು ಅನೇಕ ಅದ್ಭುತ ಕಾರ್ಯಗಳನ್ನು ತನ್ನ ಜನರಾಗಿರುವಂತ ಅಥವಾ ತನ್ನ ಭಕ್ತರ ಮೂಲಕವಾಗಿ ಅನೇಕ ಅದ್ಭುತಗಳನ್ನು ಮಾಡಿಸಿರುವ ಸಂಗತಿ ನಮಗೆ ಗೊತ್ತು. ಅಂದ್ರೆ ದೇವರು ಯಾವಾಗ್ಲೂ ಕೂಡ ಪ್ರತ್ಯಕ್ಷವಾಗಿ ಬಂದು ಏನನ್ನು ಕೂಡ ಮಾಡುವುದಿಲ್ಲ. ಪ್ರತಿಯೊಂದು ಕೂಡ ದೇವರು ತನ್ನ ಜನರು, ತನ್ನ ಭಕ್ತರು, ಅವರ ಮೂಲಕವಾಗಿ ತನ್ನ ಕಾರ್ಯಗಳನ್ನು ಮಾಡಿಸುವಂತವರಾಗಿದ್ದಾರೆ. ಯಾಕೆಂದ್ರೆ ಹೊಸ ಒಡಂಬಡಿಕೆಯಲ್ಲೂ ಕೂಡ ಯೇಸು ಕ್ರಿಸ್ತರವರು ಮಾತನಾಡ್ತಾ ಹೇಳ್ತಾರೆ, ನಾನು ಹಸಿವಿನಲ್ಲಿದ್ದೆ, ನೀವು ನನಗೆ ಊಟ ಕೊಡ್ಲಿಲ್ಲ. ನಾನು ಸೆರೆಯಲ್ಲಿದ್ದೆ, ನೀವು ನನ್ನನ್ನು ನೋಡ್ಲಿಕ್ಕೆ ಬರ್ಲಿಲ್ಲ. ದಿಗಂಬರನಾಗಿದ್ದೆ, ನೀನ್ ನನಗೆ ವಸ್ತ್ರ ಕೊಟ್ಟಿಲ್ಲ ಅಂತಂದಾಗ ಕೇಳ್ತಾರೆ, ಯಾವಾಗ ಸ್ವಾಮಿ, ಯಾವಾಗ ನೀನು ವಸ್ತ್ರಹೀನನಾಗಿದ್ದೆ, ಯಾವಾಗ ದಿಗಂಬರನಾಗಿದ್ದೆ, ಏನಿದು ಯಾವಾಗ ಅಂತ ಹೇಳಿದಾಗ, ನನ್ನ ಕಣ್ಣು ಮುಂದೆ ಇದ್ದಂತ ವ್ಯಕ್ತಿಗಳು ಬಲಹೀನರಾಗಿರುವಂತವ್ರನ್ನ ನೀನು ಪ್ರೀತಿಸಲಿಲ್ಲ, ಸನ್ಮಾನಿಸಲಿಲ್ಲ, ಅವರಿಗೆ ಸಹಾಯ ಮಾಡದ ಕಾರಣ ನನಗೂ ನೀನು ಮಾಡಿಲ್ಲ ಎಂಬುದಾಗಿ. ಸೊ ಯಾವಾಗಾದ್ರೂ ನಾವು ಮನುಷ್ಯರಿಗೆ ಮಾಡುತ್ತೇವೋ ಅದು ದೇವರಿಗೆ ಮಾಡಿದ ಹಾಗೆ. ಹಾಗೆಯೇ ದೇವರು ಕೂಡ ತನ್ನ ಕ್ರಿಯೆಗಳನ್ನು ಮನುಷ್ಯರ ರೂಪದಲ್ಲಿ, ಮನುಷ್ಯರ ಮೂಲಕವಾಗಿ ಮಾಡಿಸುವಂತವರಾಗಿದ್ದಾರೆ, ಮಾಡುವಂತವರಾಗಿದ್ದಾರೆ. ಆ ರೀತಿಯಾಗಿ ಮಾಡಿದಂತ ಒಂದು ಸಂದರ್ಭವನ್ನು ನಾವೀ ದಿನದಲ್ಲಿ ನೋಡುವಂತವರಾಗಿದ್ದೇವೆ. ಸತ್ಯವೇದದಲ್ಲಿ ಎರಡು ಪುಸ್ತಕಗಳು, ಎರಡು ಭಾಗಗಳು, ಹೊಸ ಒಡಂಬಡಿಕೆ, ಹಳೆಯ ಒಡಂಬಡಿಕೆ. ಆದರೆ ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಪ್ರವಾದಿಗಳು ದೇವರಿಗೋಸ್ಕರವಾಗಿ ನಿಂತಿದ್ದರು. ಆ ಪ್ರವಾದಿಗಳಲ್ಲಿ ಒಂದು ಬಲವಾದಂತಹ ಪ್ರವಾದಿ, ಎರಡರಷ್ಟು ಆತ್ಮವನ್ನು ಹೊಂದಿದಂತ ಪ್ರವಾದಿಯನ್ನು ಕುರಿತು ನಾವು ಮಾತನಾಡಿಕೊಳ್ಳುತ್ತಿದ್ದೇವೆ. ಆ ಆ ಪ್ರವಾದಿಯನ್ನು ನಾವು ಒಮ್ಮೆ ನೋಡಿಕೊಳ್ಳೋಣ. ಎರಡನೇ ಅರಸುಗಳು ಎರಡನೇ ಅರಸುಗಳು 4ನೇ ಅಧ್ಯಾಯ. ಎರಡನೇ ಅರಸುಗಳು 4ನೇ ಅಧ್ಯಾಯ 1ನೇ ವಚನದಿಂದ 7ನೇ ವಚನದವರೆಗೂ ಒಂದು ಸಂದರ್ಭವಿದೆ. ಆ ಸಂದರ್ಭವನ್ನು ಈ ಮುಂಜಾನೆ ವೇಳೆಯಲ್ಲಿ ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ಯಾರದು ಈ ಸಂದರ್ಭ ಅಂತಂದ್ರೆ ಎಲೀಷನ ಸಂದರ್ಭ. ಎಲೀಷನ ಮಾಡಿದಂತ ಅನೇಕ ಮಹತ್ ಕಾರ್ಯಗಳು, ಅನೇಕ ಅದ್ಭುತಗಳಲ್ಲಿ ಇದು ಒಂದು. ಓಕೆ, 4ನೇ ಅಧ್ಯಾಯ 1ನೇ ವಚನವನ್ನ ನಾವು ನೋಡಿಕೊಳ್ಳೋಣ. 1ರಿಂದ 7 ವಚನಗಳು. ಒಂದು ದಿವಸ ಪ್ರವಾದಿ ಮಂಡಳಿಯವರಲ್ಲೊಬ್ಬನ ಹೆಂಡತಿಯು ಎಲೀಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು. ಅವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದನೆಂಬುದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆಯಿಟ್ಟಳು. ಎಲೀಯನು ಆಕೆಗೆ, ನಾನು ನಿನಗೇನು ಮಾಡಬೇಕೆನ್ನುತ್ತಿ? ನಿನ್ನ ಮನೆಯಲ್ಲಿ ಏನಿರುತ್ತೆ ಹೇಳು ಅಂದನು. ಅದಕ್ಕೆ ಆಕೆಯು, ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ಆಗ ಎಲೀಷನು ಆಕೆಗೆ, ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ. ಅನಂತರ ನಿನ್ನ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಗಳಲ್ಲಿ ಹೊಯ್ದು ತುಂಬಿದವುಗಳನ್ನೆಲ್ಲ ಒತ್ತಟ್ಟಿ ಇಡು.
ಎಂದು ಹೇಳಿದನು. ಆಕೆಯು ಹೋಗಿ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಲನ್ನು ಮುಚ್ಚಿ ಅವರು ಮುಂದಿಟ್ಟ ಪಾತ್ರೆಗಳನ್ನೆಲ್ಲ ಎಣ್ಣೆ ಹೊಯ್ದಳು. ಪಾತ್ರೆಗಳು ತುಂಬಿದಾಗ ಆಕೆಯು ಮಗನಿಗೆ ಇನ್ನೊಂದು ಪಾತ್ರೆಯನ್ನು ತಂದಿಡು ಅನ್ನಲು ಅವನು ಪಾತ್ರೆಗಳು ತೀರಿದವೆಂದು ಉತ್ತರ ಕೊಟ್ಟನು. ಕೂಡಲೇ ಎಣ್ಣೆಯುಕ್ಕುವುದು ನಿಂತು ಹೋಯಿತು. ಯೆಹೋವನು ಆಕೆಯು ದೇವರ ಮನುಷ್ಯನ ಹತ್ತಿರ ಬಂದು ನಡೆದದ್ದನ್ನೆಲ್ಲ ತಿಳಿಸಿದಳು. ಅವನು ಆಕೆಗೆ, ಹೋಗಿ ಎಣ್ಣೆಯನ್ನು ಮಾರಿ ಸಾಲ ತೀರಿಸು, ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ಅಂದನು. ಥ್ಯಾಂಕ್ ಯು ಸಿಸ್ಟರ್. ಎಲೀಷರವರ ಜೀವನ ಬಹಳ ಅದ್ಭುತವಾದಂತ ಜೀವನ. ಯಾಕೆಂತಂದ್ರೆ ಎಲಿಯನ ಶಿಷ್ಯನಾಗಿ ಕರೆಯಲ್ಪಟ್ಟಂತ ವ್ಯಕ್ತಿ, ಎಲಿಯನ ಶಿಷ್ಯನಾಗಿದ್ದಂತ ವ್ಯಕ್ತಿ. ಎಲಿಯನಂತ ವ್ಯಕ್ತಿ ಅಂತಂದ್ರೆ ಆತನು ಕೂಡ ಧೈರ್ಯವಂತನು, ಯಾರಿಗೂ ಹೆದರದೆ ದೇವರ ವಾಕ್ಯವನ್ನು ಧೈರ್ಯವಾಗಿ ಪ್ರಕಟಿಸುವಂತ ವ್ಯಕ್ತಿ ಎಲಿಯನು. ಅಂತ ಎಲಿಯನ ಸೇವಕನಾಗಿ ಶಿಷ್ಯನಾಗಿದ್ದಂತ ವ್ಯಕ್ತಿ ಎಲೀಷನು. ಅಷ್ಟು ಮಾತ್ರವಲ್ಲದೆ ಎಲಿಯನಿಗಿದ್ದಂತ ಆತ್ಮದಲ್ಲಿ 2ರಷ್ಟು ಆತ್ಮ ಅಂತಂದ್ರೆ ಬಲವಾದಂತ ಆತ್ಮವುಳ್ಳಂತ ವ್ಯಕ್ತಿ ಎಲೀಷನು. ಇಂಥ ಎಲೀಷನ ಪ್ರಾರಂಭದ ದಿನಗಳಿವೆಲ್ಲ. ಎಲೀಷರವರ ಪ್ರಾರಂಭದ ದಿನಗಳು ದೇವರು ಹೇಗ್ ನಡೆಸ್ತಾರೆ ಎಂಬಂತ ವಿಷಯಗಳನ್ನು ತೋರಿಸುತ್ತಿರುವಂತ ಸಂದರ್ಭಗಳಿವೆಲ್ಲ. ಅದರಲ್ಲಿ ಒಂದನ್ನು ನಾವು ನೋಡಿದ್ದೇವೆ. ಆ ಒಂದರಿಂದ ನಾವು ಏನ್ ಕಲ್ತ್ಕೊಳ್ಳಿಕ್ಕಾಗತ್ತೆ ಈ ಮುಂಜಾನೆ ವೇಳೆಯಲ್ಲಿ, ಅದರಿಂದ ನಾವು ಏನ್ ಕಲಿಯಬಹುದು ಎಂಬುದನ್ನ ನಾವು ನೋಡೋಣ. ಒಂದು ಪ್ರವಾದಿ ಮಂಡಳಿಯಲ್ಲಿದ್ದಂತ ಪ್ರವಾದಿಯ ಹೆಂಡತಿ ಎಲೀಷನ ಬಳಿಗೆ ಬಂದು, ಅಯ್ಯ, ನನ್ನ ಗಂಡ ತೀರಿದ್ದಾನೆ, ನನ್ನ ಗಂಡ ಇಲ್ಲ, ಸತ್ತಿದ್ದಾರೆ. ಆದರೆ ಅವನು ಮಾಡಿದಂತ ಸಾಲಗಳಿಂದ ಈಗ ನನ್ನ 2 ಮಕ್ಕಳನ್ನ ಅವರ ದಾಸರಾಗಿ ಇಟ್ಕೊಳ್ಳೋದಕ್ಕೆ ಕೇಳ್ತಿದ್ದಾರೆ. ಏನ್ ಮಾಡೋದು ಅಂತ ಕೇಳಿದಾಗ ಇಮ್ಮಿಡಿಯೇಟ್ ಆಗಿ ಎಲೀಷರವರು ಆ ಸಿಚುವೇಶನ್ ಇಂದ ದೂರ ಆಗ್ತಿಲ್ಲ. ಆ ಸಿಚುವೇಶನ್ ಇಂದ ಯಾರೋ ನೀವು ನನಗೆ ಗೊತ್ತಿಲ್ಲ ಎಂಬುದಾಗಿ ಅಥವಾ ಬೇರೆ ಬೇರೆ ಏನೋ ಕಾರಣಗಳನ್ನ ಕೊಡ್ತಿಲ್ಲ. ಇಮಿಡಿಯೇಟ್ ಆಗಿ ಎಲೀಷನು ಆ ಸ್ತ್ರೀಯನ್ನ ಕೇಳುತ್ತಿರುವಂತ ಪ್ರಶ್ನೆ ಒಂದು ವಿಚಿತ್ರವಾದಂತ ಪ್ರಶ್ನೆ. ಏನ್ ಕೇಳ್ತಿದ್ದಾರೆ ನೋಡಿ. ಎಲೀಷನು ಆಕೆಗೆ, ನಾನು ನಿನಗೇನು ಮಾಡಬೇಕೆನ್ನುತ್ತಿ? ಏನ್ ಮಾಡ್ಬೇಕೆಂಬುದಾಗಿ ನೀನ್ ಕೇಳ್ತಿದ್ಯಾ? ವಾಟ್ ಯು ವಾಂಟ್ ಫ್ರಮ್ ಮೀ? ನನ್ನಿಂದ ನಿನಗೇನ್ ಬೇಕು ಎಂಬುದಾಗಿ ಕೇಳಿ ಇಮಿಡಿಯೇಟ್ ಆಗಿ ಮತ್ತೊಂದು ಕ್ವಶನ್ ಕೇಳ್ತಿದ್ದಾರೆ. ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು. ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು. ಮನೆಯಲ್ಲಿ ಏನಿರುತ್ತದೆ ಹೇಳು ಅಂತ ಕೇಳ್ತಿದ್ದಾರೆ ಎಲೀಷರವರು. ಅಂತಂದ್ರೆ ದೇವರು ಯಾವಾಗಲೂ ಕೂಡ ಮಿರಾಕಲ್ಸ್ ಅನ್ನ ಮಾಡಿ ನನ್ನ ಜೀವನದಲ್ಲಿ ತೋರಿಸೋದಕ್ಕೆ ದೇವ್ರಿಗೆ ಇಷ್ಟ ಇಲ್ಲ ಪ್ರಿಯರೇ. ಮಿರಾಕಲ್ಸ್ ಅಂತಂದ್ರೆ ಇಲ್ಲದೆ ಇರುವಂತದ್ದನ್ನ ಇದ್ದಕ್ಕಿದ್ದಂಗೆ ತಂದು ನಮ್ಮ ಲೈಫ್ ಅಲ್ಲಿ ದೊಡ್ಡ ಅದ್ಭುತಗಳನ್ನ ಮಾಡುವುದಕ್ಕಿಂತ ಹೆಚ್ಚಾಗಿ, ವಾಟ್ ಯು ಹ್ಯಾವ್, ನನ್ನ ಬಳಿಯಲ್ಲಿ ಏನು ಇದೆಯೋ ಅವುಗಳಿಂದಲೇ ಅದ್ಭುತ ಕಾರ್ಯಗಳನ್ನು ದೇವರು ಮಾಡ್ತಾರೆ. ಅದು ಚಿಕ್ಕದೇ ಆಗಿರಬಹುದು. ಯೇಸು ಕ್ರಿಸ್ತರವರು ಸಹ ಈ ಭೂಮಿಯ ಮೇಲೆ ಬಂದಾಗ ಇವರೆಲ್ಲರಿಗೂ ಊಟ ಕೊಡ್ಬೇಕು ನಾನು ಅಂತ ಹೇಳ್ತಾರೆ. ಏನಿದೆ ಸ್ವಾಮಿ, ಊಟ ಕೊಡ್ಲಿಕ್ಕೆ ನಮ್ಮ ಹತ್ರ ಹಣವಿಲ್ಲ. ಒಂದ್ ವೇಳೆ ಇವರೆಲ್ಲರಿಗೂ ಸ್ವಲ್ಪ ಊಟ ರೊಟ್ಟಿ ಕೊಡಬೇಕು ಅಂತಂದ್ರು ಕೂಡ 200 ರೂಪಾಯಿ ಬೇಕಾಗತ್ತೆ. ಅಷ್ಟು ಹಣ ನಮ್ಮ ಹತ್ರ ಇಲ್ಲ. ಆವಾಗ ಒಂದು ಹುಡುಗನ ಹತ್ರ ಸಿಕ್ಕಿರುವಂತದ್ದೇ 5 ರೊಟ್ಟಿ 2 ಮೀನುಗಳು. ಇಷ್ಟು ಚಿಕ್ಕ ಕ್ವಾಂಟಿಟಿಯಿಂದ ಅಷ್ಟು 1000 ಜನಕ್ಕೆ ಹಂಚಿಕೊಡುವ ಶಕ್ತಿ ಯೇಸು ಕ್ರಿಸ್ತರವರಿಗೆ ಎಲ್ಲಿಂದ ಬಂತ ಗೊತ್ತಾ ಪ್ರಿಯರೇ? ಏನೂ ಇಲ್ಲದೆ ಇದ್ದಾಗ್ಯೂ ಕೂಡ ಎಲ್ಲವನ್ನು ಕೊಡುವುದಕ್ಕೆ ದೇವರು ಶಕ್ತನಾಗಿದ್ದರೂ ಕೂಡ ಆತನು ಏನೋ ಬೇಕು ಎಂಬುದಾಗಿ ಕಾಯ್ತಿದ್ದಾರೆ. ಏನೋ ಬಯಕೆ ಆತನಲ್ಲಿ ಕಾಣ್ತಿದೆ. ಕಾರಣವೇನಂತಂದ್ರೆ ಎಲ್ಲವೂ ಇದ್ದಾಗ ದೇವರು ಎಲ್ಲವನ್ನೂ ಸ್ಕ್ರಾಚ್ ಇಂದ ಶುರು ಮಾಡ್ಲಿಕ್ಕೆ ದೇವರಿಗೆ ದೊಡ್ಡ ಸಮಯ ತೆಗೆದುಕೊಳ್ಳೋದಿಲ್ಲ. ಅದು ದೊಡ್ಡ ವಿಷಯನೇ ಅಲ್ಲ. ಆದರೆ ನಿನ್ನಲ್ಲಿ ವಿಶ್ವಾಸ ಹುಟ್ಟಬೇಕು ಅಂತಂದ್ರೆ, ನೀನು ವಿಶ್ವಾಸದಲ್ಲಿ ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ, ನಿನ್ನಲ್ಲಿರುವಂತ ಆ ಅಲ್ಪವಾಗಿರುವಂತ ಸ್ವಲ್ಪವಾಗಿರುವಂತ ಅವೈಲಬಿಲಿಟಿ ದೇವರಿಗೆ ಬಹಳ ಪ್ರಾಮುಖ್ಯ. ಅಂದ್ರೆ ನಮ್ಮ ವಿಶ್ವಾಸವನ್ನು ದೇವರು ಬಲಪಡಿಸಲಿಕ್ಕೆ ಇದ್ದಕ್ಕಿದ್ದ ಹಾಗೆ ಆಕಾಶದಿಂದ ಮನ್ನವನ್ನು ಸುರಿಸಿ
ನಿನ್ನ ಜೀವನದಲ್ಲಿ ನಾನಿದ್ದೇನೆ ಎಂಬುದಾಗಿ ಸಾಕ್ಷ್ಯನ ಕೊಡೋದಿಲ್ಲ ಪ್ರೇರೆ. ವಾಟ್ ಎವರ್ ಯು ಹ್ಯಾವ್ ಇನ್ ಯೋರ್ ಲೈಫ್, ವಾಟ್ ಎವರ್ ಲೆಫ್ಟ್ ಓವರ್ ಥಿಂಗ್ಸ್ ಯು ಹ್ಯಾವ್ ಇನ್ ಯೋರ್ ಲೈಫ್, ನಿನ್ನ ಬಳಿಯಲ್ಲಿ ಎಲ್ಲವೂ ಮುಗಿದೋಗ್ಬಿಟ್ಟಿದೆ, ಇನ್ನೇನು ಇಲ್ಲ ನಿನ್ನ ಹತ್ರ ಅಂದಾಗಲೂ ಕೂಡ ದೇವರು ಕೇಳ್ತಾರೆ, ಏನಿದೆ ನಿನ್ನ ಬಳಿಯಲ್ಲಿ? ನಿನ್ನ ಬಳಿಯಲ್ಲಿ ಏನಿದೆ? ಯಾಕೆ ದೇವರೇ ಈ ಪ್ರಶ್ನೆ ಕೇಳ್ತಿದ್ಯಾ ಅಂತ ದೇವರನ್ನ ಕೇಳಿದರೆ, ನಿನ್ನ ಬಳಿ ಏನಿದೆಯೋ ನಿನ್ನ ಬಳಿ ಏನಿದೆಯೋ ಅದರಿಂದಲೇ ನಾನು ನಿನ್ನ ಜೀವನಗಳಲ್ಲಿ ಅದ್ಭುತವನ್ನ ಮಾಡ್ತೇನೆ. ದೇವರ ಸೇವೆಗೆ ನಿಲ್ಲಬೇಕು, ದೇವರ ಸೇವೆಗೋಸ್ಕರ ಏನಾದ್ರೂ ಮಾಡಬೇಕು, ದೇವರ ಸೇವೆಗೋಸ್ಕರ ಕೊಡಬೇಕು, ದೇವರ ಸೇವೆಗೆ ಆ ರೀತಿ ಮಾಡ್ಬೇಕು, ಈ ರೀತಿ ಮಾಡ್ಬೇಕೆಂಬುದಾಗಿ ಪ್ಲಾನ್ ಮಾಡ್ಕೊಂಡಾಗ ಬಹಳ ಸಲ ನಮಗೆ ಆ ಕಾರ್ಯವನ್ನ ಮಾಡ್ಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಆ ಕೆಲಸವನ್ನ ಮಾಡ್ಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಕಾರಣವೇನೋ ಗೊತ್ತಾ? ನಮ್ಮತ್ರ ಆ ಅವೈಲಬಿಲಿಟಿ ನಮ್ಮತ್ರ ಇರೋದಿಲ್ಲ. ನಾವ್ ಎಷ್ಟಾದ್ರೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೇವೆ, ಎಷ್ಟಾದ್ರೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೇವೆ, ಅಷ್ಟು ನಮ್ಮ ಹತ್ರ ಯಾವಾಗ್ಲೂ ಕೂಡ ಸಫಿಶಿಯಂಟ್ ಆಗಿ ಇರೋದಿಲ್ಲ. ಬಟ್ ಬೈ ದಿ ಎಂಡ್ ಆಫ್ ದಿ ಡೇ ನಮ್ಮತ್ರ ಏನಿದೆಯೋ ಅದರಿಂದ ಪ್ರಾರಂಭ ಮಾಡಿದಾಗಲೇ ದೇವರು ಅದ್ಭುತಗಳನ್ನ ಮಾಡುವಂತವರಾಗಿದ್ದಾರೆ. ಎಲೀಷನು ಕೂಡ ಆ ಸ್ತ್ರೀಯನ್ನ ಕೇಳ್ತಿದ್ದಾರೆ, ನಿನ್ನ ಬಳಿ ಏನಿದೆ? ನಿನ್ನ ಮನೆಯಲ್ಲಿ ಏನಿರುತ್ತದೆ ಎಂದು ಹೇಳು ಅಂದನು. ಅದಕ್ಕೆ ಆಕೆಯು, ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ಏನೂ ಇಲ್ಲ, ಏನೂ ಇಲ್ಲ. ಒಂದು ಮೊಗ ಎಣ್ಣೆ ಇದೆ ಅಷ್ಟೇ, ಸ್ವಲ್ಪ ಎಣ್ಣೆ ಇದೆ ಅಷ್ಟೇ, ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ, ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಹೌದಾ, ಆಯ್ತು, ನಾನೊಂದು ಕ್ಯಾನ್ ಎಣ್ಣೆ ಕಳಿಸ್ಕೊಡ್ತೇನೆ, ನೀನು ಒಂದ್ ತಿಂಗಳು ಆರಾಮಾಗಿರು. ಒಂದ್ ಮೂಟೆ ಹಿಟ್ಟು ಕಳ್ಸ್ಕೊಡ್ತೇನೆ, ರೊಟ್ಟಿ ಮಾಡ್ಕೊಂಡು ಆರಾಮಾಗಿರಿ. ಈ ಡೈಲಾಗ್ ಗಳೆಲ್ಲ ಹೇಳ್ತಿಲ್ಲಪ್ಪ ಭಕ್ತನು ಅಥವಾ ಪ್ರವಾದಿಯಾದಂತ ಎಲೀಷನ್. ಇಂಥ ಡೈಲಾಗ್ ಎಲ್ಲ ಹೇಳ್ತಿಲ್ಲ. ನಿನ್ನ ಹತ್ರ ಏನ್ ಇದೆಯಲ್ಲ ಅದನ್ನ ತಗೊಂಡ್ ಬಾ. ದೇವರು ಯಾವಾಗಲೂ ಕೂಡ ಪ್ರೇರೆ ಏನ್ ಚಿಕ್ಕದಾಗಿರುತ್ತಲ್ಲ ಅದನ್ನೇ ತಗೊಂಡ್ ಬಾ ಅಂತ ಹೇಳ್ತಾರೆ. ನಿನ್ನ ಹತ್ರ ಏನಿದೆ ನಿನ್ನ ಹತ್ರನೇ ಇಟ್ಕೊಂಡು ನಾನು ಎಕ್ಸ್ಟ್ರಾ ಕೊಡ್ತೇನೆ ಅಂತ ಹೇಳೋದಿಲ್ಲ. ಈ ಬೈಬಲ್ ಅಲ್ಲಿ ಎಲ್ಲೇ ನೀವು ನೋಡಿ, ನಿನ್ನ ಹತ್ರ ಏನಿದೆಯಲ್ಲ ಅದನ್ನ ನೀನೇ ಇಟ್ಕೋ, ನಾನ್ ನಿನಗೆ ಎಕ್ಸ್ಟ್ರಾ ಕೊಡ್ತೇನೆ ಅಂತ ಸತ್ಯವೇದದಲ್ಲಿ ದೇವರು ಎಲ್ಲೂ ಹೇಳೋದಿಲ್ಲ. ಏನಿದೆ ಅಂತ ಕೇಳ್ತಾರೆ, ಇಂಥದ್ದಿದೆ, ಓಕೆ ಡನ್, ಅಂತದನ್ನ ತೆಗೆದುಕೊಂಡು ಬಾ. ಯಾಕೆ ಅಂತಂದ್ರೆ ನನ್ನ ಬದುಕಿನಲ್ಲಿ ದೇವರು ಹೇಳಿರುವಂತದ್ದೇ ಮೊದಲ ಪ್ರಾಧಾನ್ಯತೆ ಆಗಬೇಕು. ದೇವರಿಗೆ ಮಾತ್ರ ಫಸ್ಟ್ ಪ್ರಯಾರಿಟಿ ಇಡಬೇಕು. ಎಷ್ಟರವರೆಗೂ ನೀನು ಫಸ್ಟ್ ಪ್ರಯಾರಿಟಿ ಕೊಡ್ತೀಯೋ ಅಷ್ಟರವರೆಗೂ ದೇವರು ನಿನ್ನ ಜೀವನವನ್ನ ಕೈ ಬಿಡದೆ ನಡೆಸ್ತಾರೆ. ಅಂದ್ರೆ ದೇವರಿಗೆ ಪ್ರಥಮವಾದಂತ ಸ್ಥಾನ ಬಹಳ ಪ್ರಾಮುಖ್ಯ ಪ್ರಿಯರೇ. ಎಲೀಷನು ಈ ಸಂದರ್ಭದಲ್ಲಿ ಬಂದು, ನಿನ್ನ ಬಳಿಯಲ್ಲಿ ಏನಿದೆ ಅಂತಂದಾಗ ಎಣ್ಣೆ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಯೇಸು ಕ್ರಿಸ್ತರವರು ಕೂಡ ಏನಿದೆ ಊಟ ಕೊಡ್ಲಿಕ್ಕೆ ಎಲ್ಲರಿಗೂ? ಏನು ಇಲ್ಲ, 5 ರೊಟ್ಟಿ 2 ಮೀನಿದೆ, ಅದನ್ನೇ ತಗೊಂಡು ಬನ್ನಿ, ಈ ಎಣ್ಣೆನೆ ತೆಗೆದುಕೊಂಡು ಬನ್ನಿ. ಎಲಿಯನು ಕೂಡ ಒಂದು ಸ್ಥಳಕ್ಕೆ ಹೋಗ್ತಾರೆ. ದೇವರು ಹೇಳ್ತಾರೆ, ನೀನ್ ಇಂಥ ಊರ್ಗ್ ಹೋಗಪ್ಪ, ಅಲ್ಲಿ ನೋಡ್ಕೊಳ್ಳಿಕ್ಕೆ ನಿನಗೆ ಒಂದು ವಿಧವೆಯನ್ನ ನಾನು ಅರೇಂಜ್ ಮಾಡಿದ್ದೇನೆ ಅಂತಂದಾಗ ಆ ವಿಧವೆ ಹತ್ರ ಎಲಿಯನ್ ಹೋಗ್ತಾನೆ. ಎಲಿಯನ್ ಹೋಗ್ಬಿಟ್ಟು, ಕುಡಿಲಿಕ್ಕೆ ನೀರು ಸಿಗುತ್ತಾ? ಬನ್ನಿ, ಕುಡಿಲಿಕ್ಕೆ ನೀರು ಕೊಡ್ತೇನೆ. ಮನೆಗೆ ಹೋದ್ಮೇಲೆ ಮತ್ತೆ ತಿನ್ಲಿಕ್ಕೆ ಏನಾದ್ರು ಸಿಗುತ್ತಾ? ಊಟ ಮಾಡ್ಲಿಕ್ಕೆ ಏನಾದ್ರು ಸಿಗುತ್ತಾ? ಸರ್, ಬರಗಾಲ ಇದೆ, ಏನೂ ಇಲ್ಲ ತಿನ್ಲಿಕ್ಕೆ, ಒಂದ್ ಸ್ವಲ್ಪ ಎಣ್ಣೆ, ಒಂದ್ ಸ್ವಲ್ಪ ರೊಟ್ಟಿ ಇದೆ ಅಷ್ಟೇ, ಅದನ್ನ ನಾನು ನನ್ ಮಗ ತಿಂದ್ಬಿಟ್ಟು ಸಾಯ್ಬೇಕೆ ಬಿಟ್ರೆ ನಮ್ಮ ಹತ್ರ ಬೇರೆ ಆಧಾರವಿಲ್ಲ. ಹೌದಾ, ಸರಿ ಆಯ್ತು, ನೀವ್ ತಿನ್ರಿ, ನಾನು ಎಲ್ಲಾದ್ರೂ ಹೊರಗಡೆ ಹೋಟೆಲ್ ಅಲ್ಲಿ ನೋಡ್ಕೊಂಡು ತಿನ್ಕೊಂಡ್ ಬರ್ತೀನಿ. ಈ ಮಾತು ಹೇಳ್ತೀರ ಎಲಿಯನ್. ಏನ್ ಹೇಳ್ತಿದ್ದಾನೆ ಎಲಿಯನು ಕೂಡ, ನೀನು ಮೊದಲು ನನಗೆ ಮಾಡ್ಕೊಂಡ್ ಬಾ, ನೀನು ಮೊದಲು ನನಗೆ ಮಾಡ್ಕೊಂಡ್ ಬಾ. ಅದಾದ ನಂತರ ಅವರ ಜೀವನ ಬದಲಾಯಿತು. ಎಲೀಷನಿಗೆ ಅವರು ಕೊಟ್ಟ ನಂತರ ಅವರ ಜೀವನ ಬದಲಾಯಿತು. ಅವರ ಎಣ್ಣೆ ಮುಗುದಿಲ್ಲ, ಅವರ ಮನೆಯಲ್ಲಿ ಹಿಟ್ಟು ಮುಗುದಿಲ್ಲ, ಎಲ್ಲಿಯವರೆಗೂ? ಬರಗಾಲ ಮುಗಿಯೋವರೆಗೂ. ದೇವರು ಯಾವಾಗಲೂ ಕೂಡ ಪ್ರಿಯರೇ, ನನ್ನ ಬಳಿಯಲ್ಲಿ ಏನೋ ಇಲ್ಲ ಅಂತ ನಾವು ಅಂದುಕೊಳ್ಳುತ್ತಿರ್ತೇವೆ, ಆದ್ರೆ ದೇವರು ನೆನಪು ಮಾಡ್ತಿರ್ತಾರೆ, ನಿನ್ನ ಲೈಫ್ ಅಲ್ಲಿ ನಿನಗೆ ತಿಳಿಯದೆ ನಾನು ನಿನಗೆ ಕೊಟ್ಟಿರುವಂತದ್ದು ಬಹಳವಿದಾವೆ, ಅವುಗಳನ್ನ ನೆನಪು ಮಾಡಿಕೋ. ಅವುಗಳಿಂದಲೇ ನಾನು ನಿನ್ನನ್ನ ಹೆಚ್ಚಿಸ್ತೇನೆ, ಅವುಗಳಿಂದಲೇ ನಾನು ನಿನ್ನನ್ನ ಮೇಲಕ್ಕೆ ತರ್ತೇನೆ. ತುಂಬಾ ಸಲ ನಾವು ದೇವರ ಹತ್ರ, ದೇವರೇ ನನ್ನ ಹತ್ರ ಏನೂ ಇಲ್ಲ, ಬಟ್ ಥಿಂಕ್ ನಿನ್ನ ಹತ್ರ ಏನು ಇಲ್ಲ ಎಂಬುದಾಗಿ ನೀನು ಯೋಚನೆ ಮಾಡ್ತಿದ್ಯಾ?
ನಿನ್ನ ಹತ್ರ ಇರುವುದನ್ನು ಕುರಿತು ದೇವರು ಕೇಳ್ತಿದ್ದಾರೆ. ಏನಾದ್ರೂ ನಿನ್ನ ಹತ್ರ ಇದೆಯೋ ಅದನ್ನು ದೇವರಿಗೆ ಕೊಡುವುದಾದ್ರೆ, ಅದನ್ನು ದೇವರಿಗೆ ಸಮರ್ಪಿಸುವುದಾದ್ರೆ, ಆತನ ಸೇವೆಗೋಸ್ಕರ ಕೊಡುವುದಾದ್ರೆ, ದೇವರೇ ನನಗ್ ನೀನ್ ಏನ್ ಕೊಡ್ತೀಯ ಅಂತಂದ್ರೆ ಅಧಿಕ. ಯು ಕಾಂಟ್ ಇವನ್ ಇಮ್ಯಾಜಿನ್. ಯು ಕಾಂಟ್ ಇವನ್ ಇಮ್ಯಾಜಿನ್. ಅವಾಗ ಇಮಿಡಿಯೇಟ್ ಆಗಿ ಹೇಳ್ತಾರೆ, ಹೌದಾ ಎಣ್ಣೆ ಇದೆಯಾ, ಓಕೆ ಡನ್. ನಿನ್ನ ಮನೆಯಲ್ಲಿ, ಅಕ್ಕದ ಪಕ್ಕದ ಮನೆಯಲ್ಲಿ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲಿಂದ ಪಾತ್ರೆಗಳನ್ನ ಕೇಳು, ದೊಡ್ಡ ದೊಡ್ಡ ಪಾತ್ರೆಗಳನ್ನ ಕೇಳು. ಯಾಕೆ? ನೀನ್ ಕೇಳು, ಕ್ವಶನ್ಗೆ ಆನ್ಸರ್ ಕೊಡ್ಬೋದಲ್ಲ. ಯಾಕೆ ಅಂತಂದಾಗ ಕ್ವಶನ್ಗೆ ಆನ್ಸರ್ ಕೊಡ್ಬೋದಲ್ವಾ, ಇಂಥ ಕಾರಣಕ್ಕೆ ನಾನು ಕೇಳ್ತಿದ್ದೇನೆ ತಗೊಂಡ್ ಬಾ ಅಂತ. ಯಾಕೆ ಪಾತ್ರೆಗಳು ಅಲ್ಲಿಂದ ಯಾಕೆ ತರಬೇಕು, ಇಲ್ಲಿಂದ ಯಾಕೆ ತರಬೇಕು, ಎಲ್ಲಾ ಪಾತ್ರೆಗಳನ್ನ ಯಾಕೆ ತರಬೇಕು, ಎಲ್ಲ ಎತ್ತಿಟ್ಟಿದೀನಿ, ತಗೊಂಡ್ ಬಾ. ಜಸ್ಟ್ ಡೂ ವಾಟ್ ಐ ಸೇ, ತಗೊಂಡ್ ಬಾ. ತುಂಬಾ ಸಲ ದೇವರು ನಮ್ಮ ಜೀವನಗಳಲ್ಲಿ ಏನ್ ಮಾಡ್ತಾರೋ ದೇವರು ಹೇಳೋದಿಲ್ಲ, ಬಟ್ ಒಂದಂತೂ ಹೇಳ್ತಾರೆ, ಏನ್ ಮಾಡ್ಬೇಕೋ ಹೇಳ್ತಾರೆ. ನಾನ್ ಏನ್ ಮಾಡ್ತೇನೆ ಹೇಳೋದಿಲ್ಲ, ಬಟ್ ನೀನ್ ಏನ್ ಮಾಡ್ಬೇಕನ್ನುವಂಥದ್ದನ್ನ ದೇವರು ಹೇಳ್ತಾರೆ. ನಾವ್ ಏನ್ ಮಾಡ್ಬೇಕೋ ಅದನ್ನ ದೇವರು ಹೇಳ್ತಾರೆ. ನಾವ್ ಏನ್ ಮಾಡ್ಬೇಕೆನ್ನುವಂಥದ್ದನ್ನ ದೇವರು ಹೇಳ್ತಾರೋ ಅದನ್ನ ನಿಜವಾಗಲು ಪಕ್ಕಾ ಮಾಡಿದಾಗ, ಮಾಡಿ ಮುಗಿಸಿದಾಗ, ದೇವರು ಯಾಕೆ ಇದನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ ಎಂಬುದಾಗಿ ನಮ್ಗೆ ಅವಾಗ ಅರ್ಥ ಆಗುತ್ತೆ. ದೇವರು ನಮ್ಮ ಜೀವನದಲ್ಲಿ ತನ್ನ ಪ್ರಣಾಳಿಕೆ, ತನ್ನ ಕೆಲಸವನ್ನು ಅಪ್ಲೈ ಮಾಡೋವರೆಗೂ ನಮ್ಗೆ ಏನೂ ಅರ್ಥ ಆಗೋದಿಲ್ಲ ಪ್ರಿಯರೇ. ಏನಂದ್ರೆ ಏನು ಅರ್ಥ ಆಗೋದಿಲ್ಲ. ಒಂದೇ ಒಂದು ನಮಗೆ ಅರ್ಥ ಆಗುತ್ತೆ, ದೇವರು ಇಂಥದ್ದನ್ನ ಮಾಡಕ್ ಹೇಳಿದಾರೆ, ನಾನು ಮಾಡ್ತಿದ್ದೇನೆ ಅಷ್ಟೇ. ದೇವ್ರು ತರಕ್ ಹೇಳಿದಾರೆ, ತರ್ತಿದ್ದೇನೆ. ದೇವರು ಹೋಗಕ್ ಹೇಳಿದಾರೆ, ಹೋಗ್ತಿದ್ದೇನೆ, ಇಷ್ಟೇ. ಯಾವಾಗಾದ್ರೆ ಇಷ್ಟೇ ಕೆಲಸವನ್ನ ನಾವು ಮಾಡ್ತೇವೋ, ದೇವರು ಅಷ್ಟು ದೊಡ್ಡ ಕಾರ್ಯವನ್ನ ನಮ್ಮ ಬದುಕಿನಲ್ಲಿ ಮಾಡ್ತಾರೆ. ಪಾತ್ರೆಗಳನ್ನ ತರಕ್ ಹೇಳಿದಾರಂತೆ. ಅವರ ಪಾತ್ರೆಯನ್ನು ತರಲು ಆಕೆ ಹೋಗಿ ಆ ಪಾತ್ರೆಯನ್ನು ಕೇಳಿಕೊಂಡು ಬಾ, ಅನಂತರ ನಿನ್ನ ಮಕ್ಕಳನ್ನು ಒಳಗೆ ಕರೆಕೊಂಡು ಬಾಗಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಗಳಲ್ಲಿ ಹೊಯ್ದು ತುಂಬಿದವುಗಳನ್ನೆಲ್ಲ ಒತ್ತಟ್ಟಿಕ್ಕಿಡು ಎಂದು ಹೇಳಿದನು. ಆಕೆಯು ಹೋಗಿ ಮಕ್ಕಳನ್ನು ಒಳಗೆ ಕರೆಕೊಂಡು ಬಾಗಿಲನ್ನು ಮುಚ್ಚಿ ಅವರ ಮುಂದಿಟ್ಟು ಪಾತ್ರೆಗಳೆಲ್ಲ ಎಣ್ಣೆ ಹೊಯ್ದಳು. ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಸ್ಟೆಪ್ ಇದೆ. ಎಣ್ಣೆ ಇದೆ, ಪಾತ್ರೆಗಳಿದಾವೆ, ಇದೆಲ್ಲ ಆದ್ಮೇಲೆ ಇಂಪಾರ್ಟೆಂಟ್ ಸ್ಟೆಪ್ ಏನೋ ಗೊತ್ತಾ? ಮಕ್ಕಳೆಲ್ಲರನ್ನು ಕರ್ಕೊಂಡು ಮನೆ ಒಳಗಡೆ ಕುಳಿತುಕೊಂಡು ಬಾಗಿಲನ್ನು ಹಾಕಿಕೊಂಡು ಏನ್ ಮಾಡಕ್ ಹೇಳಿದಾರೆ? ನೀನ್ ಪ್ರಾರ್ಥನೆ ಮಾಡು, ಯು ಡೂ ಪ್ರೇ. ಏನಾಗತ್ತೆ ಅದರಿಂದ? ನೀನ್ ಪ್ರೇಯರ್ ಮಾಡಷ್ಟೇ. ಅಲ್ಲ, ಏನಾಗುತ್ತೆ ಹೇಳು, ಇಲ್ಲ ಅಂತಂದ್ರೆ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ನನ್ ನೀನ್ ಪ್ರಾರ್ಥನೆ ಮಾಡು ಅಷ್ಟೇ. ಯೇಸು ಕ್ರಿಸ್ತರವರು ಕೂಡ ನೀನು ಉಪವಾಸದಲ್ಲಿರಬೇಕಾದ್ರೆ ನೀನ್ ಏನ್ ಮಾಡು ಅಂತ ದೇವ್ರು ಹೇಳ್ತಾರೆ, ಅಥವಾ ಯೇಸು ಕ್ರಿಸ್ತರವರು ಹೇಳ್ತಾರೆ, ನೀನು ಉಪವಾಸಿ ಎಂದು ಪ್ರಪಂಚಕ್ಕೆ ತಿಳಿಯಬೇಕಾರಂತ ಅವಶ್ಯಕತೆ ಇಲ್ಲ. ಮನೆ ಒಳಕ್ಕೋಗು, ಬಾಗಿಲನ್ನು ಮುಚ್ಚುಕೋ, ಬಾಗಿಲನ್ನು ಹಾಕಿಕೊಂಡು ಒಂದು ಮೂಲೆಯಲ್ಲಿ ಕುಳಿತುಕೊಂಡು ನೀನು ನಿನ್ನ ದೇವರಿಗೆ ಪ್ರಾರ್ಥನೆ ಮಾಡು. ಅವಾಗ ಪರಲೋಕದಲ್ಲಿರುವಂತ ರಹಸ್ಯದಲ್ಲಿ ನೋಡುತ್ತಿರುವಂತ ನಿನ್ನ ತಂದೆ ನಿನ್ನನ್ನು ನೋಡ್ತಾರೆ. ದೇವರಿಗೆ ಬೇಕಾಗಿರುವಂತದ್ದು ನಿನ್ನ ಪರ್ಸನಲ್ ಲೈಫ್. ದೇವರಿಗೆ ಬೇಕಾಗಿರುವಂತದ್ದು ನಿನ್ನ ಅಂತರಂಗದಲ್ಲಿ, ನಿನ್ನ ರಹಸ್ಯದಲ್ಲಿ ನೀನ್ ಏನ್ ಮಾಡ್ತಿದೀಯ ಎಂಬುದಾಗಿ. ತುಂಬಾ ಜನ ಚಿಕ್ಕ ಕಾರ್ಯ ನಡೆದರು, ದೊಡ್ಡ ಕಾರ್ಯ ನಡೆದರು, ಪ್ರಪಂಚಕ್ಕೆ ಹೇಳ್ಕೊಂಡು ಹೆಚ್ಚಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಎಸ್, ಇಟ್ಸ್ ಅ ವೆರಿ ಗುಡ್ ಥಿಂಗ್. ಬಟ್ ದ ಥಿಂಗ್ ಈಸ್, ಇನ್ನೊಂದು ವಿಷಯ ಏನಂತಂದ್ರೆ, ಎಲ್ಲಾ ವಿಷಯಗಳಲ್ಲೂ ಸಮಾಜಕ್ಕೆ ತಿಳಿಸಬೇಕಾದಂತ ಅವಶ್ಯಕತೆ ಇಲ್ಲ. ನಿನ್ನ ರಹಸ್ಯದಲ್ಲಿ ನಿನಗೋಸ್ಕರವಾಗಿ ಕಾದುಕೊಂಡಿರುವಂತ ದೇವರಿಗೆ ತಿಳಿಸಬೇಕಾಗಿರುವಂತ ವಿಷಯ ಇದಾವೆ. ಮನುಷ್ಯರಿಗಲ್ಲ. ಮನುಷ್ಯರಿಗೆ ಎಲ್ಲವನ್ನು ತಿಳಿಸಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಬಾಗಿಲನ್ನು ಹಾಕಿಕೊಂಡು ಈ ಪಾಯಿಂಟ್ ನ ಎಲೀಶರವರೇ ಹೈಲೈಟ್ ಮಾಡ್ತಿದ್ದಾರೆ, ಯೇಸು ಕ್ರಿಸ್ತರವರೇ ಹೈಲೈಟ್ ಮಾಡ್ತಿದ್ದಾರೆ. ಯು ಗೋ ಕ್ಲೋಸ್ ಯುವರ್ ಡೋರ್ಸ್. ಯಾಕೆ ದೇವ್ರೆ, ಯಾಕೆ ಬಾಗಿಲನ್ನ ಮುಚ್ಕೊಳ್ಬೇಕು ಅಂತಂದ್ರೆ, ಅಲ್ಲೇ ದೇವರ ಕಾರ್ಯ, ನಿನಗೂ ದೇವರಿಗೂ ರಿಲೇಶನ್ಶಿಪ್ ಬೆಳೆಯುವಂಥದ್ದು, ಅಲ್ಲೇ ದೇವರ ಕಾರ್ಯ ನಡೆಯುವಂಥದ್ದು ರಹಸ್ಯದಲ್ಲಿ. ಇನ್ ಯೋರ್ ಸೀಕ್ರೆಟ್ ಸ್ಪೇಸ್, ಇನ್ ಯೋರ್ ಪರ್ಸನಲ್ ಸ್ಪೇಸ್. ಪ್ರೇರೆ, ತಂದೆ ತಾಯಿಗಳೇ, ನಿಮ್ಮ ಮಕ್ಕಳನ್ನು ದಯಮಾಡಿ ನಿಮ್ಮೊಂದಿಗೆ ಕುಂಡ್ರಿಸಿಕೊಳ್ಳಿರಿ. ಪ್ರಾರ್ಥನೆ ನೀವು ಮಾಡ್ರಿ, ಪ್ರಾರ್ಥನೆ ಮಾಡುವುದನ್ನ ಅವರಿಗೂ ಹೇಳಿಕೊಡಿ.
ಏನಾಗುತ್ತೆ ಇದರಿಂದ ಅಂತಂದ್ರೆ, ನನ್ನ ತಂದೆ ತಾಯಿಗಳು ಕಷ್ಟ, ಹಿಂಸೆ, ದುಃಖ ಬಂದಾಗ ದೇವ್ರ ಮೇಲೆ ಆದ್ಕೊಂಡಿದ್ರು. ಯಾವ ಚಿಕ್ಕ ಪರಿಸ್ಥಿತಿ ಬಂದ್ರೂ ಕೂಡ ಅವ್ರಿಗೆ ಗೊತ್ತಿದ್ದಂಥದ್ದು ಒಂದೇ ಒಂದು, ಬಾಗಿಲನ್ನ ಹಾಕಿ ಮೊಣಕಾಲೂರಿ ಪ್ರಾರ್ಥಿಸುವಂಥದ್ದು. ಈ ಫಾರ್ಮುಲಾ ಯಾವಾಗಾದ್ರೆ ಮಕ್ಕಳ ಹೃದಯದಲ್ಲಿ ಬೀಳುತ್ತಲ್ವಾ ಪ್ರಿಯರೇ, ಮಕ್ಕಳ ಹೃದಯದಲ್ಲಿ ಈ ಫಾರ್ಮುಲಾ ಬಿತ್ತಲ್ಪಟ್ಟಾಗ ಅವರು ಕೂಡ ಮುಂದಿನ ದಿನಮಾನಗಳಲ್ಲಿ ತಂದೆ ತಾಯಿಗಳಾಗಬೇಕಾದಂತವರು, ಗಂಡ ಹೆಂಡತಿಯರಾಗಬೇಕಾದಂತವರು. ಅವರ ಜೀವನಗಳಲ್ಲೂ ಕೂಡ ನಿಮಗೆ ಬಂದ ಹಾಗೆ ಕಷ್ಟಗಳು ಬರ್ತವೆ. ಅವಾಗ ಏನ್ ಮಾಡಬೇಕು ಅಂತಂದ್ರೆ, ನೀವು ಏನ್ ಮಾಡ್ತಿರೋ ಅದನ್ನೇ ಅವ್ರು ಮಾಡ್ತಾರೆ. ನೀವು ಎಷ್ಟರವರೆಗೂ ದೇವರ ಮೇಲೆ ಆಧಾರವಾಗಿದ್ದರೋ ನಿಮ್ಮ ಮಕ್ಕಳು ಕೂಡ ಅಷ್ಟೇ ಆಧಾರವಾಗಿರ್ತಾರೆ. ಹೇಗೆ ನಿಮ್ಮ ಮಕ್ಕಳಿಗೆ ಅದನ್ನ ಹೇಳ್ಕೊಡ್ಲಿಕ್ಕೆ ಸಾಧ್ಯವಂತಂದ್ರೆ, ಮನೆ ಒಳಗ್ ಕರ್ಕೊಂಡೋಗಿ ಕದಗಳನ್ನ ಮುಚ್ಚಿ ದೇವರನ್ನು ಪ್ರಾರ್ಥಿಸಿ. ವೆನ್ ಯು ಡೂ ದಿಸ್ ವೆನ್ ಯು ಡೂ ದಿಸ್ ಯಾವ ವಿಚಾರಕ್ಕಾದ್ರೆ ನೀವು ಪ್ರಾರ್ಥಿಸುತ್ತಿದ್ದೀರೋ ಆ ವಿಚಾರ ನಿಮ್ಮ ಜೀವನಗಳಲ್ಲಿ ನಡೆದಾಗ, ದೇವರ ಆ ವಿಷಯಗಳಲ್ಲಿ ನಿಮಗೆ ಜಯವನ್ನು ಕೊಟ್ಟಾಗ, ನೆನಪು ಮಾಡಿ ಮಕ್ಕಳಿಗೆ, ಮಗನೇ ಮಗಳೇ, ಆವತ್ತು ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದ್ವಲ್ಲ, ದೇವರ ಪ್ರಾರ್ಥನೆ ಕೇಳಿದ್ದಾರೆ. ದೇವರು ನೀನು ಮಾಡಿದಂತ ಪ್ರಾರ್ಥನೆಯನ್ನ ಕೇಳಿದ್ದಾರೆ. ಅದಕ್ಕೆ ದೇವರು ಇಂಥ ಅದ್ಭುತವನ್ನು ದೇವರು ಮಾಡಿದ್ದಾರೆ. ಮಕ್ಕಳನ್ನು ದೇವರಲ್ಲಿ ಬೆಳೆಸುವಂತ ರೀತಿಯಲ್ಲಿ ಇದೊಂದು ಪದ್ಧತಿ. ತುಂಬಾ ಸಲ ನಾವು ಈ ಪದ್ಧತಿಯನ್ನ ನಾವು ದೂರ ಬಿಡ್ತೇವೆ, ಈ ಪದ್ಧತಿಯನ್ನ ನಾವು ಮರೆತು ಹೋಗ್ತೇವೆ. ಏನಿದೆ ಪ್ರಾರ್ಥನೆಯಲ್ಲಿ, ನನಗೂ ತುಂಬಾ ಸುಸ್ತಾಗಿದೆ, ಮಲ್ಕೊಂಬಿಡೋಣ ಊಟ ಮಾಡ್ಕೊಂಡು. ನೋ ಸರ್, ಪ್ರಾರ್ಥನೆಯಲ್ಲಿ ತುಂಬಾ ಬಲವಿದೆ, ಪ್ರಾರ್ಥನೆಯಲ್ಲಿ ಬಹಳ ಬಲವಿದೆ. ಆ ಬಲವಾದಂತ ಪ್ರಾರ್ಥನೆಯನ್ನು ನಾವು ತೃಣೀಕರಿಸ್ತಿದ್ದೇವೇನೋ ನಮ್ಮ ಜೀವನಗಳಲ್ಲಿ ಒಮ್ಮೆ ನಾವು ನೆನಪು ಮಾಡಿಕೊಳ್ಳೋಣ ಪ್ರಿಯರೇ. ಎಲೀಷನ್ ಹೇಳ್ತಿದ್ದಾನೆ, ನೀವು ಹೋಗಿ ಒಳಗೋಗಿ ಪಾತ್ರೆಗಳನ್ನೆಲ್ಲ ಇಡಿ, ಪ್ರಾರ್ಥನೆ ಮಾಡಿ ಕದಗಳನ್ನ ಮುಚ್ಚಿ. ಯು ಕ್ಲೋಸ್ ಯೋರ್ ಡೋರ್ಸ್. ಪ್ರಾರ್ಥನೆ ಮಾಡಿ. ಯಾಕೆ? ನಿಮ್ಮ ಮಕ್ಕಳನ್ನು ಕೂಡ ಕರ್ಕೊಂಡು ಪ್ರಾರ್ಥನೆ ಮಾಡಿ. ನಿಮ್ಮ ಮಕ್ಕಳಿಗೂ ಗೊತ್ತಾಗಬೇಕು, ಇದು ದೇವರಿಂದ ಆದ ಕಾರ್ಯ, ಇದು ದೇವರಿಂದ ಆದ ಕಾರ್ಯ, ಇದು ದೇವರು ಮಾಡಿದಂತ ಕಾರ್ಯ. ನಮ್ಮ ಬದುಕಿನಲ್ಲಿ, ನಮ್ಮ ಜೀವನಗಳಲ್ಲಿ ಎಷ್ಟು ಮಂದಿಗೆ ಗೊತ್ತು ಪ್ರಿಯರೇ, ನಾನು ಇನ್ನು ಬದುಕಿರುವಂತದ್ದು ದೇವರ ಕೃಪೆಯಿಂದ? ಎಷ್ಟು ಮಂದಿ ಮಕ್ಕಳಿಗೆ ಗೊತ್ತು, ನಮ್ಮ ತಂದೆ ತಾಯಿಗಳು ಇರುವಂತದ್ದು ದೇವರ ಕೃಪೆಯಿಂದ? ನಮ್ಮಪ್ಪ ಇನ್ನು ಉಳಿದಿದ್ದಾರೆ ಅಂತಂದ್ರೆ ದೇವರು ಅಂತ ಪರಿಸ್ಥಿತಿಯಿಂದ ಕಾಪಾಡಿದ್ದಕ್ಕಾಗಿಯೇ. ಅದಕ್ಕೆ ನಾನು ದೇವರಿಗೆ ಕೃತಜ್ಞನಾಗಿ ಬದುಕಬೇಕೆಂಬಂತ ಭಕ್ತಿಯ ಆ ಒಂದು ನಡವಳಿಕೆ ಮಕ್ಕಳಲ್ಲಿ ಎಲ್ಲಿ ಬರ್ತಿದೆ? ಯಾಕೆ ಬರ್ತಿಲ್ಲ ಗೊತ್ತಾ ಪ್ರಿಯರೇ? ನಾವು ಫ್ರೀಕ್ವೆಂಟ್ ಆಗಿ ಆ ವಿಷಯಗಳನ್ನು ಕುರಿತು ಮಾತನಾಡೋದಿಲ್ಲ. ಫ್ರೀಕ್ವೆಂಟ್ ಆಗಿ ಆ ಸಂಗತಿಗಳನ್ನು ಕುರಿತು ಮಕ್ಕಳ ಹತ್ರ ಮಾತನಾಡೋದಿಲ್ಲ. ದಯವಿಟ್ಟು ದೇವರು ಕೊಟ್ಟಂತ ಬಹುಮಾನಗಳಾದಂತ ಮಕ್ಕಳನ್ನು ದೇವರಲ್ಲಿ ಬೆಳೆಸೋಣ ಪ್ರಿಯರೇ. ಈ ಲೋಕದಲ್ಲಿ ಈ 5G ಟೆಕ್ನಾಲಜಿ ಇರುವಂತ ಲೋಕದಲ್ಲಿ, AI ಟೆಕ್ನಾಲಜಿ ಇರುವಂತ ಈ ಲೋಕದಲ್ಲಿ ಬಹಳ ಕಷ್ಟ ಮಕ್ಕಳನ್ನು ದೇವರಲ್ಲಿ ಬೆಳೆಸುವಂಥದ್ದು. ಆದರೂ ನನ್ನ ರಹಸ್ಯವಾದಂತ ಜೀವನದಲ್ಲಿ ಮಕ್ಕಳನ್ನು ಭಕ್ತಿಯಲ್ಲಿ ಬೆಳೆಸೋದಕ್ಕೆ ವಾಕ್ಯವು ಏನ್ ಹೇಳುತ್ತಿದೆಯೋ ಅದನ್ನ ಮಾಡ್ಲಿಕ್ಕೆ ನಿಜವಾಗ್ಲೂ ನಾವು ಸಿದ್ಧರಾದರೆ ಪ್ರಿಯರೇ, ದುಷ್ಟನು, ಸೈತಾನನು, ಈ ಲೋಕ ಮಕ್ಕಳನ್ನು ಮುಟ್ಲಿಕ್ಕೂ ಕೂಡ ಸಾಧ್ಯವಿಲ್ಲ. ಅಷ್ಟು ಅದ್ಭುತವಾಗಿ ದೇವರು ನಮ್ಮ ಮಕ್ಕಳನ್ನು ಬೆಳೆಸೋದಕ್ಕೆ ದೇವರು ಶಕ್ತರಾಗಿದ್ದಾರೆ. ಆದರೆ ಆ ಭಕ್ತಿ ಮಕ್ಕಳಲ್ಲಿ ಬರಬೇಕಂದ್ರೆ ಮೊದಲು ತಂದೆ ತಾಯಿಗಳಲ್ಲಿರಬೇಕು. ತಂದೆ ತಾಯಿಗಳಲ್ಲಿ ಇಲ್ಲದಂತಹ ಭಕ್ತಿ ಮಕ್ಕಳಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಕದಗಳನ್ನು ಮುಚ್ಚಿಕೊಂಡ್ರಂತೆ ಪ್ರಾರ್ಥನೆ ಮಾಡ್ತಿದಾರಂತೆ. ಆಗ ಅವರ ತಾಯಿ ಎಣ್ಣೆ ಹೊಕ್ಕುತ್ತಿದೆ. ಆ ಉಕ್ಕುತ್ತಿರುವಂತ ಎಣ್ಣೆಗಳನ್ನೆಲ್ಲ ತೆಗೆದು ಮತ್ತೊಂದು ಪಾತ್ರೆಗಳಲ್ಲಿ ತುಂಬಿಸುತ್ತಾ ಮಗನಿಗೊಂದು ಮಾತು ಹೇಳ್ತಿದ್ದಾಳೆ, ಮಗನೇ, ಹೋಗ್ಬಿಟ್ಟು ಬೇರೆ ಪಾತ್ರೆಗಳಿದಾವೇನೋ ತಗೊಂಡ್ ಬಾ. ಇಲ್ಲಮ್ಮ, ಪಾತ್ರೆಗಳೆಲ್ಲ ಮುಗ್ದೋಗ್ಬಿಟ್ಟಿದಾವೆ, ಇಷ್ಟೇ ಪಾತ್ರೆಗಳಿರೋದು. ಎಲ್ಲಾ ಪಾತ್ರೆಗಳನ್ನು ತುಂಬಿದ ನಂತರ ಎಣ್ಣೆ ಉಕ್ಕುವುದು ನಿಂತೋಯ್ತು. ಯಾಕೆ ನಿಂತೋಯ್ತು? ಅಲ್ಲಿ ಇನ್ಸಫಿಶಿಯಂಟ್ ಆಗಿದ್ದಂಥದ್ದು ಎಣ್ಣೆ ಅಲ್ಲ, ಅಲ್ಲಿ ಸಾಕು ಅಂತ ಹೇಳಿರುವಂತದ್ದು ಎಣ್ಣೆ ಅಲ್ಲ, ಅಲ್ಲಿ ಸಾಕು ಎಂಬುದಾಗಿ ಹೇಳಿರುವಂತದ್ದು ಪಾತ್ರೆಗಳು. ಅಲ್ಲಿ ಸಾಕಾಗಿರುವಂತದ್ದು ಪಾತ್ರೆಗಳೇ ಹೊರತು ಎಣ್ಣೆ ಅಲ್ಲ. ದೇವರು ನಮ್ಮ ಜೀವನದಲ್ಲಿ ಕೊಡೋದಕ್ಕೆ ಸಿದ್ಧರಾದರೆ, ಕೊಡೋದಕ್ಕೆ ನಿಂತ್ಕೊಂಡ್ರೆ
ನಾವು ಹಿಡಿಯಲಿಕ್ಕಾಗದೇ ಇರುವಷ್ಟನ್ನ ದೇವರು ನಮ್ಮ ಜೀವನದಲ್ಲಿ ಕೊಡ್ತಾರೆ. ಹಿಡಿಯಲಿಕ್ಕಾಗದೇ ಇರುವಷ್ಟು. ಆದರೆ ಯಾವಾಗ ಅದು ನಿಂತೋಗುತ್ತೆ, ಯಾವಾಗ ಅದು ಸ್ಟಾಪ್ ಆಗುತ್ತೆ ಗೊತ್ತಾ? ಯಾವಾಗ ಅದು ನಿಂತೋಗುತ್ತೆ ಗೊತ್ತಾ? ನೀನದನ್ನ ಹೊಂದಿಕೊಳ್ಳೋದಕ್ಕೆ ಅಶಕ್ತನಾದಾಗ, ನಿನ್ನ ಬಳಿಯಲ್ಲಿ ಶಕ್ತಿ ಸಾಲದೇ ಇದ್ದಾಗ ದೇವರು ಕೊಡುವುದನ್ನ ನಿಲ್ಲಿಸ್ಬಿಡ್ತಾರೆ. ಗಾಡ್ ನೋಸ್ ವೆನ್ ಟು ಗಿವ್ ಅಂಡ್ ವೆನ್ ಟು ಸ್ಟಾಪ್. ದೇವರಿಗೆ ಗೊತ್ತು ಯಾವಾಗ ಕೊಡಬೇಕು, ಯಾವಾಗ ನಿಲ್ಲಿಸಬೇಕು, ಎಷ್ಟು ಕೊಡಬೇಕು, ಎಷ್ಟನ್ನ ನಿಲ್ಲಿಸಬೇಕೆಂಬುದಾಗಿ. ನಮಗೆ ಅಧಿಕವಾಗಿ ದೇವರು ಕೊಡುವುದಿಲ್ಲ, ಹಾಗಂತ ಹೇಳ್ಬಿಟ್ಟು ಕಡಿಮೆನು ಕೂಡ ದೇವರು ಕೊಡೋದಿಲ್ಲ. ಎಲಿಶನ್ ಹೇಳ್ತಾನೆ, ಎಲಿಶನ್ ಹತ್ರ ಮತ್ತೆ ಬಂದ ಸ್ತ್ರೀ ಹೇಳ್ತಾಳೆ, ಅಯ್ಯ ಈ ತರ ಆಯ್ತು, ಏನಾಯ್ತಮ್ಮ? ಎಣ್ಣೆ ತುಂಬ್ತು ಉಕ್ತಿತ್ತು, ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ, ಬೇರೆ ಬೇರೆ ಖಾಲಿ ಪಾತ್ರೆಗಳೆಲ್ಲ ತುಂಬಿಸ್ಬಿಟ್ಟೆ. ವೆರಿ ಗುಡ್. ಎಲ್ಲಾ ತುಂಬಿದ ಮೇಲೆ ಇಮಿಡಿಯೇಟ್ ಆಗಿ ಪಾತ್ರೆ ಉಕ್ಕೋದ್ ನಿಂತೋಯ್ತು, ಹೌದಾ? ವೆರಿ ಗುಡ್. ಏನ್ ಮಾಡ್ಬೇಕು ಸ್ವಾಮಿ ಈಗ? ತಲೆ ಕೆಡ್ಸ್ಕೊಬೇಡ, ಮಾರ್ಕೊ, ಹಣ ಸಂಪಾದನೆ ಮಾಡು, ದುಡ್ಡು ಮಾಡು, ಸಾಲ ಇದೆ ಅಂದಲ್ಲ ತೀರ್ಸು. ಹೌದಾ? ಇದಕ್ಕ ಇಷ್ಟೆಲ್ಲ ಆಗಿದ್ದು? ನನಗ ಅರ್ಥ ಆಗಿಲ್ವಲ್ಲ, ನನಗ ಅರ್ಥ ಆಗಿಲ್ಲ. ನೀನ್ ಏನೋ ಪಾತ್ರೆ ತಗೊಂಬ ಅಂದೆ, ನಿನ್ ಮನೇಲಿ ಏನಿದೆ ಅಂತ ಕೇಳಿದೆ, ಎಣ್ಣೆ ಇದೆ ಅಂತ ನಾನ್ ಹೇಳ್ದೆ, ಪಾತ್ರೆಗಳಲ್ಲಿ ತುಂಬಿಸು ಅಂತಂದೆ, ನನ್ಗೇನು ಅರ್ಥ ಆಗಿಲ್ಲ ಇದೆಲ್ಲ. ಬಟ್ ಇದಕ್ಕ ನೀನ್ ಹೇಳಿದ್ದು? ನಿನ್ನ ದೇವರು, ನಾನು ನಂಬಿದಂತ ದೇವರು, ನನ್ನ ಗಂಡನ ಹಿಂಬಾಲಿಸಿದಂತ ದೇವರು ನಿಜವಾದಂತ ದೇವರು. ಪ್ರೇರೆ, ಎಂಡ್ ಆಫ್ ದ ರಿಸಲ್ಟ್ ಬರೋವರೆಗೂ ತುಂಬಾ ಪರಿಸ್ಥಿತಿಯಲ್ಲಿ ದೇವರು ನಮ್ಮ ಲೈಫ್ ಅಲ್ಲಿ ಏನ್ ಮಾಡ್ತಾರೋ ಹಿಂಟ್ ಕೂಡ ಸಿಗೋದಿಲ್ಲ. ನಾಟ್ ಇವನ್ ಎ ಸಿಂಗಲ್ ಹಿಂಟ್. ಬಹಳ ಮಂದಿ ಬಹಳ ಎಕ್ಸ್ಪೀರಿಯನ್ಸ್ ಅಂತ ಅಥವಾ ದೇವರ ವಿಷಯದಲ್ಲಿ ಬಹಳ ಅನುಭವಸ್ಥರನ್ನ ನೀವು ಕೇಳಿದರೆ ಅವ್ರು ಹೇಳುವಂತ ಮಾತೇನೋ ಗೊತ್ತಾ? ದೇವರು ಏನ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಏನೇ ಮಾಡಿದರೂ ಕೂಡ ದೇವರ ಚಿತ್ತಕ್ಕನುಸಾರವಾಗಿಯೇ ಮಾಡ್ತಾರೆ. ಏನ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ವಾಟ್ ಎವರ್ ಹಿ ಡಸ್ ಫಾರ್ ಎ ಪರ್ಪಸ್. ಯಾವಾಗ ಗೊತ್ತಾಗುತ್ತೆ? ಆ ಪರ್ಪಸ್ ಫುಲ್ಫಿಲ್ ಆದಾಗ ಮಾತ್ರ ಗೊತ್ತಾಗುತ್ತೆ. ಆ ಪರ್ಪಸ್ ಕಂಪ್ಲೀಟ್ ಆದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಈ ಸ್ತ್ರೀಯ ಜೀವನದಲ್ಲೂ ಕೂಡ ಆ ಸ್ತ್ರೀ ಎಲಿಶನ ಹತ್ರ ಮತ್ತೆ ಬಂದು ಏನ್ ಮಾಡ್ಬೇಕು ಅಂತ ಕೇಳೋವರೆಗೂ ಕೂಡ ಆ ಸ್ತ್ರೀಗೆ ಅರ್ಥ ಆಗಿಲ್ಲ. ದೇವ್ರು ನಮ್ ಜೀವನದಲ್ಲಿ ಕೆಲವೊಂದನ್ನ ಮಾಡ್ತಿರ್ತಾರೆ, ನಮ್ಗೆ ಅರ್ಥ ಆಗೋದಿಲ್ಲ, ಪರವಾಗಿಲ್ಲ. ದೇವ್ರು ಏನ್ ಹೇಳಿದಾರೋ ಅದನ್ನೇ ಮಾಡೋಣ. ಅರ್ಥ ಆಗಿಲ್ಲ ಅಂತಂದ್ರೂ ಕೂಡ ಮಾಡೋಣ. ಯಾಕೆ ಅಂತಂದ್ರೆ ಒಂದು ದಿನ ಬರುತ್ತೆ, ಅರ್ಥ ಆಗುತ್ತೆ. ಇದಕ್ಕ ದೇವ್ರೆ ನನಗೆ ಇಷ್ಟೆಲ್ಲ ಮಾಡಿಸ್ದೆ, ಇದಕ್ಕ ನನಗೆ ಅರ್ಥನೇ ಆಗಿಲ್ಲ, ನನಗ್ ಗೊತ್ತೇ ಆಗಿಲ್ಲ, ಬಟ್ ಯು ಹ್ಯಾವ್ ಡನ್ ಇನ್ ಮೈ ಲೈಫ್. ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ಸೇರಿ ಬಂದಂತ ನಾವೆಲ್ಲರೂ ಕೂಡ ಈ ಒಂದು ಸಂದರ್ಭದಿಂದ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದಂಥದ್ದು ಏನಂತಂದ್ರೆ, ಏನಿದೆ ನಮ್ಮ ಬಳಿಯಲ್ಲಿ ದೇವರು ನಮಗೋಸ್ಕರವಾಗಿ ಆತನ ಸೇವೆಯಲ್ಲಿ ನಿಲ್ಲಕ್ಕೆ ಏನಿಟ್ಟಿದ್ದಾರೆ? ನಮ್ಮ ಹತ್ರ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಇಲ್ಲದೆ ಹೋದಾಗಿ ಕೂಡ ನಮ್ಮ ಹತ್ರ ಇರುವಂತಹ ಆ ₹1, ₹2 ದೇವರ ಅದ್ಭುತವನ್ನ ಮಾಡ್ತಾರೆ. ನಮ್ಮ ಹತ್ರ ದೇವರಿಗೆ ಕೊಡ್ಲಿಕ್ಕೆ, ದೇವರೇ ನನ್ನ ಬಳಿಯಲ್ಲಿ ಶಕ್ತಿ ಇಲ್ಲ, ನನಗೆ ವಯಸ್ಸಾಗ್ಬಿಟ್ಟಿದೆ, ನನಗೆ ನಿನ್ನ ಸೇವೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತಂದ್ರೂ ಕೂಡ ಪರವಾಗಿಲ್ಲ. ದೇವರು ನಮಗೆ ಅದ್ಭುತವಾದಂತ ಮಕ್ಕಳನ್ನ ಕೊಟ್ಟಿದ್ದಾರೆ, ಯೌವನಸ್ಥರನ್ನ ಕೊಟ್ಟಿದ್ದಾರೆ, ಯೌವನ ಬಲವಿರುವಂತವ್ರನ್ನ ಕೊಟ್ಟಿದ್ದಾರೆ. ದೇವ್ರು ಕೇಳೋದಷ್ಟೇ, ನಿನ್ನ ಬಳಿಯಲ್ಲಿ ಏನಿದೆ? ಏನಿಲ್ಲ ದೇವ್ರೆ, ಮಕ್ಕಳೇ ಇದಾರೆ, ನನ್ನ ಜೀವನ ಪೂರ್ತಿ ಮಕ್ಕಳೇ, ಅವ್ರಿಗೋಸ್ಕರನೇ ಬದುಕ್ತಿದ್ದೇನೆ, ಅವ್ರಿಗೋಸ್ಕರನೇ ಸಾಯ್ತೇನೆ, ಅವ್ರಿಗೋಸ್ಕರನೇ ಎಲ್ಲಾ ಮಾಡ್ತೇನೆ ಇಂತ ದೊಡ್ಡ ದೊಡ್ಡ ಡೈಲಾಗ್ಗಳೆಲ್ಲ ಆಗ್ತೀವಲ್ಲ, ಆಗ ದೇವ್ರು ಹೇಳ್ತಾರೆ, ನಿನ್ನ ಬಳಿಯಲ್ಲಿ ಏನಿದೆಯೋ ಅದನ್ನ ನೀ ಕೊಡು. ದೇವ್ರ ಮಕ್ಕಳಿದ್ದಾರೆ, ನನಗೋಸ್ಕರ ನಿಲ್ಲಿಸು. ನನ್ನ ಮಾತುಗಳನ್ನ ಹೇಳ್ಕೊಡೋರ್ಗೆ, ನನಗೋಸ್ಕರ ಯಾಕೆ ಸ್ವಾಮಿ, ಯಾಕೆ ಅವ್ರಿಗೆ ಬೈಬಲ್ ಹೇಳ್ಕೊಡ್ಬೇಕು, ಯಾಕೆ ಅವ್ರಿಗೆ ಅದ್ ಮಾಡಿಸ್ಬೇಕು, ಯಾಕೆ ಅವ್ರಿಗೆ ಇದ್ ಮಾಡಿಸ್ಬೇಕು? ಓವರ್ ಆಕ್ಟಿಂಗ್ ಮಾಡ್ಬೇಡ, ನಾನು ಹೇಳೋದನ್ನ ಮಾಡಷ್ಟೇ. ನಾನು ಹೇಳೋದನ್ನ ಮಾಡು. ಎಂಡ್ ಆಫ್ ದಿ ಡೇ ಯು ವಿಲ್ ಮೆಸ್ಮರೈಸ್ ವಿತ್ ದ ರಿಸಲ್ಟ್. ನೀನ್ ಆ ರಿಸಲ್ಟ್ ನ ನೋಡಿ ನೀನೇ ಆಶ್ಚರ್ಯ ಪಡ್ತೀಯ. ಯಾಕೆಂತಂದ್ರೆ ದೇವರಿಗೆ ಕೊಡುವುದಕ್ಕೆ ಸಿದ್ಧರಾಗಿರುವಂತವರು ದೇವರಿಗೆ ಬೇಕಾಗಿದ್ದಾರೆ. ದೇವರು ನಮ್ಮ ಬಳಿಯಿಂದ ಕೇಳುವಂತದ್ದು ದೊಡ್ಡ ದೊಡ್ಡ ವಿಷಯಗಳಲ್ಲ ಪ್ರಿಯರೇ. ದೇವರು ನಮ್ಮಿಂದ ಕೇಳುವಂತದ್ದು ಬಹಳ ಸ್ವಲ್ಪವಾದಂತದ್ದು, ಬಹಳ ಚಿಕ್ಕದು. ನಾವು ತುಂಬಾ ಸಲ ದೊಡ್ಡದಂತ ನಾವು ಅಂದುಕೊಳ್ಳುತ್ತೇವೆ. ದೇವರು ನಮ್ಮಿಂದ ಕೇಳುವಂತದ್ದು ಬೆಟ್ಟದಷ್ಟು ವಿಶ್ವಾಸವಲ್ಲ.
ಯೇಸುಕ್ರಿಸ್ತರವರು ಬೆಟ್ಟದಷ್ಟು ವಿಶ್ವಾಸವನ್ನ ಹುಡುಕ್ತಿಲ್ವಂತೆ, ಸಾಸಿವೆ ಕಾಲಷ್ಟು ವಿಶ್ವಾಸ. ಸಾಸಿವೆ ಕಾಳು ತುಂಬಾ ಸ್ವಲ್ಪ, ತುಂಬಾ ಚಿಕ್ಕದು, ತುಂಬಾ ಮೈನ್ಯೂಟ್. ಬಟ್ ಆ ಸಾಸಿವೆ ಕಾಳಷ್ಟು ವಿಶ್ವಾಸ ಏನ್ ಮಾಡುತ್ತೆ ಅಂತ ನಾವ್ ಅಂದುಕೊಳ್ಳುತ್ತೇವೆ. ಏನ್ ಮಾಡುತ್ತೋ ನಾನು ಹೇಳ್ತೇನೆ, ಬೆಟ್ಟವನ್ನು ಕೂಡ ಬೆಟ್ಟವನ್ನು ಕೂಡ ಗದರಿಸಿ ತನ್ನ ಸ್ಥಾನವನ್ನು, ತನ್ನ ಸ್ಥಳವನ್ನು ಬದಲಾಯಿಸುವುದಕ್ಕೆ ಶಕ್ತಿ ಉಳ್ಳಂತದ್ದು ಸಾಸಿವೆ ಕಾಳಷ್ಟು ವಿಶ್ವಾಸ. ಸಾಸಿವೆ ಕಾಲೇ, ಬಟ್ ಆ ಕಾಲಲ್ಲಿರುವಂತ ವಿಶ್ವಾಸ ಬಹಳ ಬಲವುಳ್ಳದ್ದು. ನಿನ್ನ ನನ್ನ ರಹಸ್ಯವಾದಂತ ಪ್ರಾರ್ಥನೆ, ನಿನ್ನ ನನ್ನ ರಹಸ್ಯವಾದಂತ ಕಣ್ಣೀರು ಯಾರು ನೋಡಲ್ಲ, ಬಹಳ ಚಿಕ್ಕದಿದು, ಅಲ್ಪವಾದದ್ದು ಅಂತ ನಾವು ಅಂದುಕೊಳ್ತೇವೆ. ಬಟ್ ಆ ರಹಸ್ಯವಾದಂತ ಪ್ರಾರ್ಥನೆಯಲ್ಲಿ ಬಹಳ ಬಲವಿರುತ್ತೆ. ನಿನ್ನ ರಹಸ್ಯವಾದಂತಹ ಕಣ್ಣೀರಿನಲ್ಲಿ ಬಹಳ ಪ್ರಾರ್ಥನೆ ಇದೆ. ನೆವರ್ ಎವರ್ ಲೆಟ್ ಇಟ್ ಗೋ. ಬಹಳ ಮಂದಿ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಕಣ್ಣೀರಿನಿಂದ ಪ್ರಾರ್ಥಿಸ್ತಾರೆ. ಪ್ರಾರ್ಥಿಸಿ, ಮಕ್ಕಳಿಗೋಸ್ಕರ ಪ್ರಾರ್ಥಿಸಿ, ಅವರ ಭವಿಷ್ಯಕ್ಕೋಸ್ಕರ ಪ್ರಾರ್ಥಿಸಿ. ಇಟ್ಸ್ ನಾಟ್ ಎ ರಾಂಗ್ ಥಿಂಗ್, ಅದು ತಪ್ಪಲ್ಲ. ನೀವು ತಂದೆ ತಾಯಿಗಳ ಧರ್ಮವನ್ನ ನೆರವೇರಿಸ್ತಿದ್ದೀರಾ. ಹೇಗೆ ಲೋಕದಲ್ಲಿ ದೇವರೇ ಅವ್ರನ್ನ ಒಂದೇ ಒಂದ್ಸಲ ಡಾಕ್ಟರ್ ಆಗಿ ನೋಡ್ಬಿಡ್ಬೇಕು, ಇಂಜಿನಿಯರ್ ಆಗಿ ನೋಡ್ಬಿಡ್ಬೇಕು, ವೆರಿ ಗುಡ್, ಅದು ಒಳ್ಳೆ ಕನಸೆ. ಇಟ್ಸ್ ನಾಟ್ ಬ್ಯಾಡ್, ಐ ಆಮ್ ನಾಟ್ ಟೆಲಿಂಗ್ ಇಟ್ಸ್ ಬ್ಯಾಡ್ ಥಿಂಗ್. ಅದು ಕೆಟ್ಟ ಆಸೆ ಎಂಬುದಾಗಿ ನಾನು ಹೇಳ್ತಿಲ್ಲ, ಇಟ್ಸ್ ವೆರಿ ಗುಡ್. ಬಟ್ ಮೋರ್ ದ್ಯಾನ್ ದಟ್, ಅದಕ್ಕಿಂತಲೂ ಮುಖ್ಯವಾಗಿರುವಂತದ್ದು ಮತ್ತೊಂದಿದೆ. ದೇವರೇ, ನನ್ನ ಮಕ್ಕಳನ್ನು ನಿನ್ನಲ್ಲಿ ನಿಲ್ಲಿಸು. ದೇವರೇ, ನನ್ನ ಮಕ್ಕಳು ಲೋಕದಲ್ಲಿ ಬಿದ್ದು, ಪಾಪದಲ್ಲಿ ಬಿದ್ದು ನಿನ್ನನ್ನು ಮರೆಯಬಾರದು. ಇದೆಲ್ಲ ಆದ್ಮೇಲೆ ಈ ಪೊಲೀಸು, ಇಂಜಿನಿಯರು, ಡಾಕ್ಟರ್ ಕಸ ಕಡ್ಡಿ ಎಲ್ಲ, ಇದೆಲ್ಲ ಇಲ್ಲದೆ, ಬೇಸ್ಮೆಂಟ್ ಇಲ್ಲದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು ಅಂತಂದ್ರೆ ಒಂದು ದಿನ ಆ ಬಿಲ್ಡಿಂಗ್ ಬಿತ್ತೋಗುತ್ತೆ, ಕುಸಿದು ಬೀಳುತ್ತೆ, ಏನು ಇಲ್ಲದಂತೆ ಪುಡಿ ಪುಡಿ ಆಗ್ಬಿಡುತ್ತೆ. ಹಾಗಾಗಿ ಪ್ರೇರೆ, ಎಲೀಷನ ಜೀವನದಿಂದ, ಎಲೀಷನ ಪ್ರಾರಂಭದ ದಿನಗಳು ನಮಗೊಂದೊಳ್ಳೆ ಗುಣಪಾಠವನ್ನ ಹೇಳ್ಕೊಡ್ತಿದೆ. ವಾಟ್ ಎವರ್ ಯು ಹ್ಯಾವ್, ಗಿವ್ ಇಟ್ ಟು ಗಾಡ್. ನಿನ್ನ ಬಳಿಯಲ್ಲಿ ಏನಿದೆಯೋ ಅದನ್ನ ದೇವರಿಗೆ ಕೊಡ್ಲಿಕ್ಕೆ ಸಿದ್ಧರಾದ್ರೆ, ದೇವರ ಬಳಿ ಏನಿದೆಯೋ ಅದು ದೇವರು ಕೊಡ್ಲಿಕ್ಕೆ ಸಿದ್ಧರಾಗ್ತದೆ. ಅದನ್ನ ಹೊಂದಲಿಕ್ಕೆ ಏನೇನೆಲ್ಲ ತರಬೇಕೋ ಅದನ್ನ ತಂದುಕೊಂಡು ಸಿದ್ಧರಾಗಿರೋಣ. ಯಾಕೆಂತಂದ್ರೆ ದೇವರು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ವಿ ಕಾಂಟ್ ರೆಸಿಸ್ಟ್ ಇಟ್. ಅದನ್ನ ನಾವು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಷ್ಟು ದೇವರು ನಮ್ಮ ಜೀವನಗಳಲ್ಲಿ ಕೊಡ್ಲಿಕ್ಕೆ, ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ದಿಸ್ ಇಸ್ ನಾಟ್ ಎ ಪ್ರಾಸ್ಪರಿಟಿ ಮೆಸೇಜ್. ಇದು ಆಶೀರ್ವಾದದ ಸಂದೇಶವಲ್ಲ, ಇದು ಆತ್ಮಿಕವಾದಂತ ಸಂದೇಶ. ಆತ್ಮಿಕವಾಗಿ ಬೆಳೆಯಬೇಕೆಂಬುದಾಗಿ ಎಂದುಕೊಳ್ಳುತ್ತಿದ್ದೀರಾ? ಆದರೆ ದೇವರಿಗೆ ಏನ್ ಬೇಕೋ ಅದನ್ನ ದೇವರಿಗೆ ಕೊಡಿ. ನಿನ್ನ ಶರೀರವನ್ನು ದೇವರಿಗೆ ಹತ್ತಿರವನ್ನಾಗಿ ಮಾಡಿ. ಒಬ್ಬ ಸೇವಕರು ಅವರ ಬೈಬಲ್ ಅಲ್ಲಿ ಒಂದು ಒಳ್ಳೆ ಮಾತನ್ನ ಬರೆದಿದ್ದಾರೆ. ಆ ಮಾತನ್ನ ಹೇಳಿ ನಾನು ಮುಗಿಸ್ತೇನೆ. ಬೈಬಲ್ ಅಲ್ಲಿ ಒಂದು ಒಳ್ಳೆ ಮಾತನ್ನು ಬರ್ಕೊಂಡಿದ್ದಾರೆ. ಏನ್ ಬರ್ಕೊಂಡಿದ್ದಾರೆ ಅಂತಂದ್ರೆ, ದೇವರಿಂದ ದೂರ ಮಾಡುವಂತ ಲಕ್ಷಣಗಳು ಒಂದು ವೇಳೆ ನನ್ನಲ್ಲಿದ್ದರೆ ನನ್ನಿಂದ ದೂರವಾಗಲಿ ಅದು ಅಂತ. ನನ್ನನ್ನು ದೇವರಿಂದ ದೂರ ಮಾಡುವಂತ ಲಕ್ಷಣಗಳು ನನ್ನಲ್ಲಿದ್ದರೆ ಅದು ನನ್ನಿಂದ ದೂರವಾಗಲಿ. ದೇವರಿಗೆ ನೋವನ್ನು ತರಿಸುವಂತ ಲಕ್ಷಣಗಳೇನಾದ್ರೂ ನನ್ನಲ್ಲಿದ್ದರೆ ಅದು ನನಗೆ ನೋವನ್ನು ಕೊಡ್ಲಿ. ಅರ್ಥ ಆಗ್ತಿದ್ಯಾ? ಕ್ರಿಸ್ತನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಯಾವುದಾದ್ರೆ ಕ್ರಿಸ್ತನಿಗೆ ಇಷ್ಟ ಇಲ್ವೋ ಅದು ನಿಮ್ಗೆ ಇಷ್ಟ ಆಗ್ಬಾರ್ದು. ಯಾವುದಾದ್ರೆ ಯೇಸು ಕ್ರಿಸ್ತರು ಅಸಹ್ಯ ಪಡ್ತಾರೋ ಅದು ನಮಗೂ ಅಸಹ್ಯ ಆಗಬೇಕು. ಯಾವುದು ದೇವರು ಇಷ್ಟ ಪಡ್ತಾರೋ ಅದೇ ನಮ್ಗೆ ಇಷ್ಟ ಆಗ್ಬೇಕು. ಹಾಗಾಗಿ ಪ್ರಿಯ ಕ್ರೈಸ್ತರೇ, ದೇವರಿಗೆ ಏನ್ ಇಷ್ಟವೋ ದೇವರಿಗೆ ನಾವು ಕೊಡೋಣ. ದೇವರಿಗೆ ಏನ್ ಪ್ರೀತಿಕರವೋ ಅವುಗಳನ್ನು ನಾವು ದೇವರಿಗೋಸ್ಕರವಾಗಿ ಮಾಡೋಣ. ನಮ್ಮ ನೀವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿರಿ. ಅವುಗಳೆಲ್ಲವೂ ನಿಮ್ಗೆ ಏನ್ ಬೇಕು, ನಮ್ಗೆ ಏನ್ ಬೇಕು ಎಲ್ಲವನ್ನು ಕೂಡ ಕೊಡ್ಲಿಕ್ಕೆ ಆ ದೇವರು ಸಿದ್ಧರಾಗಿದ್ದಾರೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಸ್ವಾಮಿ ಕರ್ತನೆ, ನೀವು ನಮ್ಮ ಬದುಕುಗಳಲ್ಲಿ ಮಹಾ ಅದ್ಭುತಗಳನ್ನು ಮಾಡ್ಲಿಕ್ಕೆ ಸಿದ್ಧರಾಗಿದ್ದೀರಾ. ಆದರೆ ಅದು ಆಶ್ಚರ್ಯಕರವಾಗಿ, ಅದ್ಭುತಕರವಾಗಿ ಎಂಬುದಾಗಿ ನಾವು ಅಂದುಕೊಳ್ಳುವಾಗ
ನಮ್ಮ ಬಳಿಯಲ್ಲಿ ಏನಿದೆಯೋ, ನಾವು ನಿಮಗೆ ಏನು ಕೊಡ್ಲಿಕ್ಕಾಗುತ್ತದೋ ಅವುಗಳಿಂದಲೇ ನಮ್ಮ ಬದುಕುಗಳನ್ನು ಸಂಪೂರ್ಣ ಮಾಡುವಂತ ದೇವರು ನೀವು ಆಗಿದ್ದೀರಾ ಸ್ವಾಮಿ. ಈ ದಿನ ಅನೇಕರು ಕರ್ತನೆ, ನಾವೆಲ್ಲರೂ ಕರ್ತನೆ, ಏನು ನಮ್ಮಿಂದ ಮಾಡ್ಲಿಕ್ಕಾಗಲ್ಲ, ನಮ್ಮ ಬಳಿಯಲ್ಲಿ ಏನು ಇಲ್ಲ ಎಂಬುದಾಗಿ ನಿಂತಂತವರೇ ಬಹಳ ಮಂದಿ ಇದ್ದೇವೆ. ಹಾಗೆ ನಿಂತು ನಿಮ್ಮಿಂದ ದೂರವಾಗದೆ ನಿಮಗೆ ಹತ್ತಿರವಾಗಿ ಜೀವಿಸಲು ಕೃಪೆ ತೋರಿಸಿ, ನಿಮ್ಮ ವಾಕ್ಯವನ್ನು ಆಧಾರ ಮಾಡಿಕೊಂಡು ಬದುಕಲು ಸಹಾಯ ಮಾಡಿ ದೇವರೇ. ಎಲೀಷನ ಮೂಲಕ ಆ ಸ್ತ್ರೀಯ ಜೀವನದಲ್ಲಿ ನೀವು ಮಾಡಿದಂತ ಉಪಕಾರ ಅದು ಬಹಳ ಅದ್ಭುತ, ಆಶ್ಚರ್ಯ. ಈ ದಿನ ಕರ್ತನೆ ಅಂತ ಆಶ್ಚರ್ಯವನ್ನು ನಾವು ಬಯಸ್ತಿದ್ದೇವೆ, ಆದ್ರೆ ಶಾರೀರಿಕವಾಗಿ ಅಲ್ಲ. ನಿಮ್ಮಲ್ಲಿ ನಾವು ಬೆಳಿಲಿಕ್ಕೆ ನಮಗೆ ಆತ್ಮಿಕವಾದಂತ ಧೈರ್ಯವನ್ನು ತುಂಬಿಸಿ, ನಿಮ್ಮಿಂದ ನಾವು ಉಪಕಾರಗಳನ್ನು, ನಿಮ್ಮಿಂದ ನಾವು ಮೇಲುಗಳನ್ನು ಹೊಂದಿ ನಿಮ್ಮಲ್ಲಿ ಸಂತೋಷಿಸುವಂತ ಒಳ್ಳೆಯ ಮನಸ್ಸುಗಳನ್ನು, ಹೃದಯಗಳನ್ನು ನಮ್ಮೆಲ್ಲರಿಗೂ ದಯಪಾಲಿಸಿ. ನೀವು ಕೊಟ್ಟಂತ ಮಕ್ಕಳನ್ನು ನಿಮ್ಮಲ್ಲಿ ಬೆಳೆಸೋದಕ್ಕೆ ಒಳ್ಳೆಯ ಜ್ಞಾನವನ್ನು ನಮಗೆ ಕೊಟ್ಟು ನಡೆಸಿ. ಹಾಗೆ ನೀವು ಮಾಡಿ ನಡೆಸುತ್ತೀರೆಂಬುದಾಗಿ ನಂಬುತ್ತಾ ಸೇರಿ ಬಂದಂತ ಎಲ್ಲರನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ. ಎಲ್ಲರನ್ನು ಬಲಪಡಿಸಿ ಕರ್ತನೆ, ನಿಮ್ಮ ಪ್ರೀತಿ ಕೃಪೆಗಳಿಂದ ತುಂಬಿಸಿ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನವನ್ನು ದಯಪಾಲಿಸಿ. ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಪ್ರಯಾಸ ಪಡುತ್ತಿರುವಂತಹ ರೇಖಾಂಶಿ ಅವರನ್ನು, ಅವರ ಕುಟುಂಬವನ್ನು, ದೈವ ಸೇವಕರೆಲ್ಲರನ್ನು, ಸೇರಿ ಬರುತ್ತಿರುವಂತಹ ಎಲ್ಲರನ್ನು, ಎಲ್ಲರ ಪ್ರಾರ್ಥನೆಯನ್ನು, ಎಲ್ಲರ ಕುಟುಂಬಗಳನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ. ಎಲ್ಲರನ್ನು ಬಲಪಡಿಸಿ ಕರ್ತನೆ, ಎಲ್ಲರಿಗೆ ತಕ್ಕ ಪ್ರತಿಫಲವನ್ನು ನೀವು ದಯಪಾಲಿಸಿ. ಇಂತಹ ಒಳ್ಳೆಯ ಆಸಕ್ತಿಯನ್ನು ಎಲ್ಲರಲ್ಲೂ ನೀವು ತುಂಬಿದಕ್ಕಾಗಿ ನಿಮಗೆ ವಂದನೆಗಳು. ಇದು ಕೇವಲ ಪ್ರಾರಂಭವೇ ಸ್ವಾಮಿ, ಇನ್ನು ಮಾಡಬೇಕಾದಂತ ಕಾರ್ಯಗಳು ಅನೇಕವಿದ್ದಾವೆ. ಅವೆಲ್ಲವುಗಳಲ್ಲಿ ಸ್ವಾಮಿ ನಂಬಿಗಸ್ತರಾಗಿ ಮುಂದಕ್ಕೆ ಸಾಗಲು ನಮಗೆ ಸಹಾಯ ಮಾಡಿ, ನಿಮ್ಮ ವಾಕ್ಯದ ನೆರಳಿನಲ್ಲಿಯೇ ಕೊನೆಯವರೆಗೂ ಬದುಕಲು ಕೃಪೆ ತೋರಿಸಿ. ನಮ್ಮೆಲ್ಲರನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಳೆ ಹೊಂದಿದ್ದೇನೆ ತಂದೆಯಾದಂತ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸವು ಇಂದಿಗೂ ಎಂದಿಗೂ ಸದಾಕಾಲ ಕರ್ತನ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇನ್, ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು. ಇಲ್ಲಿಯವರೆಗೂ ಪ್ರವಾದಿಯಾದ ಎಲೀಷನ